ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇವತ್ತಿನ ಧ್ವನಿ ಸರಣಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಜನನ ಹಾಗೂ ಬಾಲ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಹಾರಾಷ್ಟ್ರ ಛತ್ರಪತಿ ಶಿವಾಜಿಯು ಸ್ಥಾಪಿಸಿದ ಹಿಂದೂ ಸಾಮ್ರಾಜ್ಯ. ಮೊಘಲ ಸಾಮ್ರಾಟರು ಮಣ್ಣು ಮುಕ್ಕುವಂತೆ ಮಾಡಿದ್ದ ವೀರಭೂಮಿ. ಶಿವಾಜಿಯ ಕಾಲಾನಂತರ ಬಂದ ಅವನ ಪೀಳಿಗೆಯ ರಾಜರು ಶಿವಾಜಿಯಷ್ಟು ಸಮರ್ಥ ರಾಜರುಗಳಾಗಿರಲಿಲ್ಲ. ಪರಾಕಾಷ್ಠತೆಯನ್ನು ಮುಟ್ಟುತ್ತಿದ್ದ ರಾಜರುಗಳ ದೇಶ ಪ್ರೇಮ, ದೇಶಕ್ಕಾಗಿ ದೇಹ ಸಮರ್ಪಣೆಯ ಪವಿತ್ರ ಹಾಗೂ ಬೃಹತ್ ಭಾವನೆಯು ಅವರಿಗಿರಲಿಲ್ಲ. ವಿಲಾಸಪ್ರಿಯತೆ, ಸ್ವಾರ್ಥಭಾವ ಅವರಲ್ಲಿ ಹೆಚ್ಚುತ್ತಿತ್ತು. ತತ್ಪರಿಣಾಮವಾಗಿ ಮಹಾರಾಷ್ಟ್ರದ ಗತವೈಭವ ಕುಂಠಿತಗೊಳ್ಳುವ ದುಸ್ಥಿತಿಗೆ ಬಂತು. ಈ ಸಮಯದಲ್ಲಿ ಮಹಾರಾಷ್ಟ್ರವು ಮತ್ತೆ ತಲೆ ಎತ್ತುವಂತೆ ಮಾಡಲು ಸತತ ಪ್ರಯತ್ನ ನಡೆಸಿದವರು ಪೇಶ್ವೆಗಳು. ಇವರಲ್ಲಿ ಅತಿ ಪ್ರಸಿದ್ಧನಾದವ ಹಾಗೂ ಕಟ್ಟಕಡೆಯವನೇ ಎರಡನೆಯ ಬಾಜಿರಾಯ್. ಎರಡನೆಯ ಬಾಜಿರಾಯ್ ಅಸಾಮಾನ್ಯ ಪುರುಷ, ಶೂರ ಹಾಗೂ ವೀರ. ಯಾರಿಗೂ ತಲೆ ತಗ್ಗಿಸದ ನೇರ ನಡೆ ನುಡಿಯ ಸಹಜ ಸ್ವಭಾವಿ. ಈ ಸಹಜ ಸ್ವಭಾವದಿಂದಲೇ ಈತನಿಗೆ ಹಿತಶತ್ರುಗಳು ಹೆಚ್ಚಾದರೋ ಏನೋ. ಈತನ ಆಳ್ವಿಕೆಯ ಸಮಯಕ್ಕೆ ಮುಸಲ್ಮಾನರೇ ಅಲ್ಲ, ಇಂಗ್ಲಿಷರು ಭಾರತದ ಆಕ್ರಮಣರಾಗಿದ್ದರು. ಇಬ್ಬರೂ ಭಾರತದಲ್ಲಿ ತಳ ಊರಲು ದೀರ್ಘಾಲೋಚನೆಯಲ್ಲಿ ಇದ್ದವರೇ. ಅದರಲ್ಲೂ ಇಂಗ್ಲಿಷರು ಕುತಂತ್ರಪ್ರಿಯರು. ನೂಲಿನಲ್ಲೇ ಕೊರಳು ಕೊಯ್ಯುವುದರಲ್ಲಿ ಪರಿಣಿತರು. ಇಲ್ಲಸಲ್ಲದ ಕಳ್ಳ ಸಬೂಬಗಳನ್ನು ಮುಂದೊಡ್ಡಿ 1818ರಲ್ಲಿ ವ್ಯಾಪಾರಕ್ಕೆಂದು ಇಂಗ್ಲೆಂಡಿನಿಂದ ಒಂಟೆಯ ರೀತಿಯಲ್ಲಿ ಭಾರತವನ್ನು ಪ್ರವೇಶಿಸಿ ಪ್ರಬಲರಾಗಿದ್ದ ಈಸ್ಟ್ ಇಂಡಿಯಾ ಕಂಪನಿಯವರು ಬಾಜಿರಾಯನ್ನ ಪೇಶ್ವೆಯ ಪದವಿಯಿಂದ ಕೆಳಗಿಳಿಸಿದರು. ಅಂತಹ ಕಲಹಗಳಲ್ಲಿಯೇ ಮುಳುಗಿದ್ದ ಹಿಂದೂ ರಾಜರಾಗಲಿ, ಸ್ವಾರ್ಥಾಂಧತೆಯಲ್ಲಿ ತಮ್ಮ ಪ್ರಭುತ್ವದ ವಿಸ್ತರಣೆಯಲ್ಲಿಯೇ ಲೀನರಾಗಿದ್ದ ಮುಸ್ಲಿಂ ನವಾಬರೇ ಆಗಲಿ, ಯಾರೊಬ್ಬರೂ ಇಂಗ್ಲಿಷರ ಈ ಕುತಂತ್ರ ಹಾಗೂ ಕುಸ್ಥಿತದ ದುಷ್ಕೃತ್ಯವನ್ನು ಖಂಡಿಸುವ ಗೋಜಿಗೆ ಹೋಗಲಿಲ್ಲ. ಈ ನಡವಳಿಕೆಗಳು ಇಂಗ್ಲಿಷರ ರೆಕ್ಕೆಗಳಿಗೆ ನೀರು ಬೀಳುವಂತೆ ಮಾಡಿದವು. ಪೇಶ್ವೆ ಬಾಜಿರಾಯನನ್ನು ರಾಜಕೀಯ ಕಾರ್ಯಚಟುವಟಿಕೆಗಳಿಂದಲೇ ನಿವೃತ್ತಗೊಳಿಸಿ 8 ಲಕ್ಷ ರೂಪಾಯಿಗಳ ವಾರ್ಷಿಕ ಉಂಬಳಿಯನ್ನು ಗೊತ್ತುಪಡಿಸಿದರು. ಕೆರೆಯ ನೀರು ಕೆರೆಗೆ ಚೆಲ್ಲಿ ಎಂಬಂತೆ ಬಿಕೂರಿ ಗ್ರಾಮವನ್ನು ಜಹಗೀರಾಗಿ ಉದಾರ ಮನೋಭಾವಿಗಳೇನೋ ಎಂಬಂತೆ ನೀಡಿದರು. ಬಾಜಿರಾಯ್ ತಮ್ಮ ಚೀಮಾಜಿ ಇನ್ನು ತನಗಿಲ್ಲಿ ಕೆಲಸವೇನಿಲ್ಲ ಅಂದುಕೊಂಡು ಅಣ್ಣನ ಅನುಮತಿ ಪಡೆದು ಕಾಶಿಗೆ ಹೋಗಿ ನೆಲೆಸಿದ. ಹಾಗೆ ಹೋಗುವಾಗ ತನ್ನೊಂದಿಗೆ ಮೊರೋಪಂತ್ ಎಂಬ ಬ್ರಾಹ್ಮಣನನ್ನು ತನ್ನ ವ್ಯವಹಾರಗಳನ್ನು ನೋಡಿಕೊಳ್ಳುವ ಸಲುವಾಗಿ 50 ರೂಪಾಯಿಗಳ ತಿಂಗಳ ಸಂಬಳವನ್ನು ಗೊತ್ತುಪಡಿಸಿ ಕರೆದೊಯ್ದ. ಮೊರೋಪಂತ್ ಅಷ್ಟೇನೂ ವಿದ್ಯಾವಂತನಲ್ಲದಿದ್ದರೂ ವ್ಯವಹಾರದಲ್ಲಿ ಕುಶಾಗ್ರ. ತನ್ನ ಪತ್ನಿ ಭಾಗೀರಥಿಬಾಯಿಯೊಂದಿಗೆ ಕಾಶಿಯಲ್ಲಿ ಚೀಮಾಜಿಯ ಆಸರೆಯಲ್ಲಿಯೇ ಜೀವಿಸತೊಡಗಿದ. ಗಂಡನ ಆದಾಯ ತೀರಾ ಕಡಿಮೆ ಆದರೂ ತನ್ನ ಚಾಕಚಕ್ಯತೆಯಿಂದ ಸಾಧ್ವಿ ಸ್ತ್ರೀ ಎನಿಸಿದ್ದ ಭಾಗೀರಥಿಬಾಯಿ ಗಂಡನ ಮನಸ್ಸಿಗೆ ನೋವಾಗದಂತೆ ಗೃಹ ನಿರ್ವಹಣೆ ಮಾಡತೊಡಗಿದಳು. ಚೀಮಾಜಿಯೂ ಸಹ ಈಕೆಯ ವಿವೇಕಶೀಲತೆಯನ್ನು ಮನಸಾರೆ ಮೆಚ್ಚಿದ್ದ. ಮುಕ್ತಕಂಠದಿಂದ ಈಕೆಯ ಸದ್ಗುಣಗಳನ್ನು ಕೊಂಡಾಡುತ್ತಿದ್ದ. ಇವರ ದಾಂಪತ್ಯ ಜೀವನದ ಅನ್ಯೋನ್ಯತೆಯನ್ನು ಕಂಡು ಸಂತೋಷಿಸುತ್ತಿದ್ದ. ಭಾಗೀರಥಿಬಾಯಿ 1835 ನವೆಂಬರ್ 19ರಂದು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು.
ಸುಂದರವಾದ ಶಿಶು, ಮುದ್ದಾದ ಮುಖ, ಆರೋಗ್ಯದಾಯಕವಾದ ಮೈಕಟ್ಟು ನೋಡಿದವರೆಲ್ಲರೂ ಸಂತೋಷದಿಂದ ಅಕ್ಕರೆಯಿಂದ ಮಗುವನ್ನು ಮುದ್ದಿಸುತ್ತಿದ್ದರು. ಈ ಮಗುವಿಗೆ ಮುಂದೆ ಒಳ್ಳೆಯ ಭವಿಷ್ಯವಿದೆ ಎಂದು ಬಹುಮಂದಿ ಹಿರಿಯರು ಮುಖ ನೋಡಿಯೇ ಹೇಳಿ ಹಾರೈಸಿ ಹೋಗುತ್ತಿದ್ದರು. ಎಲ್ಲಿ ಮಗುವಿಗೆ ದೃಷ್ಟಿ ತಗಲುವುದೋ ಎಂಬ ಗಾಬರಿ ಮಾತೃಹೃದಯದ ಭಾಗೀರಥಿ ಬಾಯಿಗೆ ಉಂಟಾಗಿತ್ತು. ದಂಪತಿಗಳು ಮಗುವನ್ನು ಅಕ್ಕರೆಯ ಸಕ್ಕರೆಯನ್ನು ತಿನ್ನಿಸುತ್ತಾ ಬೆಳೆಸತೊಡಗಿದರು. ಆರೋಗ್ಯದಿಂದ ಮುದ್ದಾಗಿದ್ದ ಮಗುವಿಗೆ ಮನುಬಾಯಿ ಎಂದು ನಾಮಕರಣ ಮಾಡಿದರು. ಮುದ್ದಿಗೆ ಎಲ್ಲರೂ ಮನು ಎಂದೇ ಕರೆಯುತ್ತಿದ್ದರು. ತೊಟ್ಟಿಲಲ್ಲಿಯೇ ಮಗುವು ಮೇಲೆ ಕಟ್ಟಿದ್ದ ಗಿಳಿಯ ಆಕೃತಿಯನ್ನು ನೋಡಿ ಚಿತ್ತಾಕರ್ಷಗೊಂಡು ಅದನ್ನು ಹಿಡಿಯಲು ಕೈಕಾಲುಗಳನ್ನು ಹಾರಿಸುತ್ತಿತ್ತು. ಒಂದೇ ಸಮನೆ ತದೇಕ ದೃಷ್ಟಿಯಿಂದ ಅದನ್ನು ನೋಡುತ್ತಾ ಹನುಮಂತನು ಆಕಾಶದಲ್ಲಿದ್ದ ಚಂದ್ರನನ್ನು ಕಂಡು ಅದನ್ನು ಹಿಡಿಯಲು ಹಾರುತ್ತಿದ್ದಂತೆ ತನ್ನ ಆರೋಗ್ಯದ ಶರೀರವನ್ನೇ ಗಿಳಿಯನ್ನೇ ಹಿಡಿಯಲು ಹಾರುತ್ತಿರುವಂತೆ ನಗು ಬೆರೆತ ಆವೇಶಭಂಗಿಯಲ್ಲಿ ಮೇಲೆತ್ತಲು ಯತ್ನಿಸುತ್ತಿತ್ತು. ಬಾಜಿರಾಯನ ತಮ್ಮನಾದ ಚೀಮಾಜಿಯೂ ಸಹ ಆಗಾಗ ಮೋರೋಪಂತನ ಮನೆಗೆ ಬಂದು ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದ. ಮಗು ಅವನ ಮೀಸೆಯನ್ನು ಹಿಡಿದೆಳೆಯುವುದನ್ನು ಕಂಡು, ಬಲೆ ಬಲೆ, ನೀನು ಈ ಬ್ರಾಹ್ಮಣ ಮನೆತನದಲ್ಲಿ ತಪ್ಪಿ ಹುಟ್ಟಿರುವೆ, ನಮ್ಮ ವಂಶದಲ್ಲಿ ಹುಟ್ಟಿದ್ದರೆ ವೀರವನಿತೆ ಎನಿಸುತ್ತಿದ್ದೆ ಎಂದು ಹಾಸ್ಯ ಮಾಡುತ್ತಿದ್ದ. ಮನು ಈಗ 4 ವರ್ಷದ ಮಗು. ಮನೆಯಲ್ಲೆಲ್ಲ ಓಡಾಡುತ್ತಿತ್ತು. ಸಾಕಿದ ಬೆಕ್ಕಿನೊಂದಿಗೆ ಚೆಲ್ಲಾಟ ಆಡುತ್ತಿತ್ತು. ಅವರ ಮೀಸೆಯನ್ನು ತಮ್ಮ ಕೋಮಲ ಕೈಗಳಿಂದ ಹಿಡಿದೆಳೆದು ರೇಗಿಸುತ್ತಿತ್ತು. ಅದು ರೇಗಿ ಗುರುಗುಟ್ಟಿ ನೋಡುವುದನ್ನು ಕಂಡು ತಾನು ಗುರುಗುಟ್ಟುತ್ತಿದ್ದಳು. ತಾಯಿ, ಮನು, ಅದನ್ನು ರೇಗಿಸಬೇಡ, ಮೈಯೆಲ್ಲ ಪರಚಿಬಿಡುತ್ತದೆ ಅಂದಾಗ, ಆಗ ನಾನೇನು ಸುಮ್ಮನೆ ಬಿಡುತ್ತೇನೆಯೋ ಎಂಬಂತೆ ಇಲಿಯ ಮೇಲೆ ಬೆಕ್ಕು ಬೀಳುವಂತೆ ಅದರ ಮೇಲೆ ಬೀಳುತ್ತಿದ್ದಳು. ನಿಜಕ್ಕೂ ಆ ಬೆಕ್ಕು ಈ ಬೆಕ್ಕಿನ ಮುಂದೆ ಇಲಿಯ ಮರಿಯೇ ಆಗಿ ಹೋಗುತ್ತಿತ್ತು. ಮಗಳ ಇಂತಹ ಚೆಲ್ಲಾಟವನ್ನು ಕಂಡು ತಾಯಿ ತಂದೆಯರ ಹರ್ಷದಲ್ಲಿ ಹಿಗ್ಗುತ್ತಿದ್ದರು. ಚೀಮಾಜಿಯ ಮನೆ ಮೋರೋಪಂತನ ಮನೆಯ ಪಕ್ಕದಲ್ಲಿಯೇ ಇತ್ತು. ಬುಡಬುಡನೆ 4 ವರ್ಷದ ಈ ಮುದ್ದು ಮಗಳು ಓಡೋಡಿ ಹೋಗುತ್ತಿದ್ದಳು. ನಿರ್ಭಯವಾಗಿ ಚೀಮಾಜಿಯ ತೊಡೆಯ ಮೇಲೆ ಕುಳಿತು ಹುರಿ ಮಾಡಿದ ಅವನ ಮೀಸೆಯನ್ನು ಕೆಳಕ್ಕೆ ಬಗ್ಗಿಸುತ್ತಿದ್ದಳು. ನನ್ನ ಮೀಸೆಯ ಮೇಲೆ ಯಾಕಮ್ಮ ನಿನಗೆ ಕಣ್ಣು ಎಂದು ಕೋಪಿಸಿಕೊಳ್ಳದೆ ಚೀಮಾಜಿ ಮಗಳಂತಿದ್ದ ಅವಳ ಮುದ್ದು ಮುಖದ ಮೇಲೆ ಮುದ್ದುಗಳ ಸುರುಮಳೆ ಗರಿಯುತ್ತಿದ್ದ. ಅವಳ ಮುಖ ಸೌಂದರ್ಯವನ್ನು ಕಂಡು ಬೆರಗಾಗಿ ಚಬಲಿ ಎಂದು ಕರೆಯುತ್ತಿದ್ದ. ಯಾವುದೇ ಕುಟುಂಬದ ಅತಿ ಆನಂದವನ್ನು ವಿಧಿಗೆ ಸಹಿಸಲು ಆಗದು ಎಂಬ ಮಾತು ಸತ್ಯವೇ. ದುರ್ವಿಧಿಯು ಮನೆ ಮಂದಿಯ ಎಲ್ಲರನ್ನ ಅಣುಕಿಸುತ್ತಾ ಭಾಗೀರಥಿ ಬಾಯಿಯನ್ನು ಗಬಕ್ಕನೆ ನುಂಗಿ ನೀರು ಕುಡಿಯಿತು. ಇದ್ದಕ್ಕಿದ್ದಂತೆ ತಾಯಿ ವಿಧಿವಶಳಾಗಿ ಮಗುವನ್ನು ನೋಡಿಕೊಳ್ಳುವವರೇ ಇಲ್ಲವಾಯಿತು. ತಂದೆ ಮೋರೋಪಂತ್ ತನ್ನ ಕಾರ್ಯಚಟುವಟಿಕೆಗಳ ಗಡಬಡಿಯಲ್ಲಿದ್ದರೂ ತಾನೇ ತಂದೆ ತಾಯಿ ಇಬ್ಬರ ಸಂತೋಷದ ಸುದ್ದಿಯನ್ನು ಮಗಳಿಗೆ ಕುಡಿಸತೊಡಗಿದ. ತಾಯಿ ಇಲ್ಲ ಅನ್ನುವ ಭಾವವೇ ಮಗುವಿಗೆ ಬಾರದ ರೀತಿಯಲ್ಲಿ ಬೆಳೆಸತೊಡಗಿದ. ಇನ್ನು ಕೆಲವೇ ದಿನಗಳಲ್ಲಿ ಚೀಮಾಜಿಯು ತೀರಿಕೊಂಡ. ಮನು ಆತನನ್ನು ಪ್ರೀತಿಯಿಂದ ಅಪ್ಪ ಎಂದೇ ಕರೆಯುತ್ತಿದ್ದಳು. ಇನ್ನು ಚಿಕ್ಕ ಮಗು ಆದರೂ ಭಾವನೆಯಲ್ಲಿ ಮೈಮರೆಯುತ್ತಿದ್ದಳು. ಅಪರೋಕ್ಷವಾಗಿ ಮಾನಸಿಕ ವೇದನೆ ಕೆಲ ದಿನಗಳ ಕಾಲ ಆ ಪುಟ್ಟ ಮಗುವನ್ನು ಕಾಡತೊಡಗಿತು. ತಮ್ಮನ ಮರಣದ ವಿಷಯವನ್ನು ತಿಳಿದ ಬಾಜಿರಾಯನಿಗೆ ತಮ್ಮನ ಮರಣದ ದುಃಖಕ್ಕಿಂತಲೂ ಮಿಗಿಲಾಗಿ ಮೋರೋಪಂತನ ಜೀವನ ನಿರ್ವಹಣೆಯ ಚಿಂತೆಯೇ ಕಾಡತೊಡಗಿತು. ಕಡೆಗೆ ಮನುವೊಂದಿಗೆ ಅವನನ್ನು ತನ್ನ ಬಳಿಗೆ ಕರೆಯಿಸಿಕೊಂಡ. ತಾಯಿ ಇಲ್ಲ ಮನು ಅನ್ನ ತಮ್ಮ ಮಕ್ಕಳಷ್ಟೇ ಅಕ್ಕರೆಯಿಂದ ಕಾಣುತ್ತಾ ಮುದ್ದಾಗಿ ಮುತುವರ್ಜಿಯಿಂದ ಸಾಕತೊಡಗಿದ.
ಮೋರೋಪಂತನ ಮನಸ್ಸಿಗೆ ತಾತ್ಕಾಲಿಕ ನೆಮ್ಮದಿ ದೊರಕಿದಂತಾಯಿತು. ಬಾಜಿರಾಯನಿಗೆ ಮಕ್ಕಳಿರಲಿಲ್ಲ. ನಾನಾ ತೊಂಡೋಪಂತ್ ಎಂಬ ಹುಡುಗನನ್ನು ದತ್ತು ತೆಗೆದುಕೊಂಡಿದ್ದ. ನಾನಾ ಚೂಟಿಯ ಹುಡುಗನೇ. ಚಿಕ್ಕಂದಿನಿಂದಲೇ ಸಾಹಸದ ಕಾರ್ಯಗಳನ್ನು ತುಂಬ ಇಚ್ಛಿಸುತ್ತಿದ್ದ. ಅವನೊಂದಿಗೆ ಅವನ ತಮ್ಮಂದಿರಾದ ಬಾಲರಾವ್ ಕೂಡ ಅಣ್ಣನೊಂದಿಗೆ ಬಾಜಿರಾಯನ ಪೋಷಣೆಯಲ್ಲಿಯೇ ಬೆಳೆಯುತ್ತಿದ್ದ. ಮನುನ ಬಾಲ್ಯ ಜೀವನ ಈ ಇಬ್ಬರು ಗಂಡು ಮಕ್ಕಳೊಂದಿಗೆ ಕಳೆಯತೊಡಗಿತು. ಮನೆಯಲ್ಲಿಯೇ ಒಬ್ಬರು ಗಂಡು ಮಕ್ಕಳೊಂದಿಗೆ ಸಂಸ್ಕೃತ ಹಿಂದಿಯಲ್ಲಿ ಪಾಂಡಿತ್ಯ ಪರಿಣಿತಳೆನಿಸಿದಳು. ಶಾಲಾ ಶಿಕ್ಷಣಕ್ಕಿಂತಲೂ ಮಿಗಿಲಾಗಿ ಯುದ್ಧ ವಿದ್ಯೆಯಲ್ಲಿ ಮನುಗೆ ತುಂಬ ಆಸಕ್ತಿ. ಅಂಗಸಾಧನೆ, ಕುಸ್ತಿ ಮಾಡುವುದು, ಕತ್ತಿ ವರಸೆ, ಕುದುರೆ ಸವಾರಿ, ಬಂದೂಕಿನಲ್ಲಿ ಗುರಿ ಸಾಧಿಸುವುದು ಮೊದಲಾದ ಯುದ್ಧ ವಿದ್ಯೆಯಲ್ಲಿ ಎಲ್ಲಿಲ್ಲದ ಶ್ರದ್ಧೆ ಹಾಗೂ ಆಸಕ್ತಿ. ಎಲ್ಲಕ್ಕೂ ಮಿಗಿಲಾಗಿ ತಾನು ಏನೇ ಬಯಸಿದರೂ ಆ ಬಯಕೆಯನ್ನು ಈಡೇರಿಸಿಕೊಳ್ಳುವ ಛಲಸಾಧನೆಯೂ ಸಹ ಬಾಲ್ಯದಿಂದಲೇ ಮನು ಮನದಲ್ಲಿ ಮನೆ ಮಾಡಿತ್ತು. ಅದರಲ್ಲೂ ಕುದುರೆಯ ಮೇಲೆ ಕುಳಿತು ಲಗಾಮನ್ನು ಹುಲ್ಲು ಮಧ್ಯೆ ಕಚ್ಚಿಕೊಂಡು ಎರಡೂ ಕೈಗಳಲ್ಲಿ ಕತ್ತಿ ಹಿಡಿದು ಕೈಗಳನ್ನು ಬೀಸುತ್ತಾ ಸವಾರಿ ಮಾಡಲು ಮನಸ್ಸು ಮಯೂರದಂತೆ ಕುಣಿದಾಡುತ್ತಿತ್ತು. ನಾನಾ ಹಾಗೂ ಅವನ ತಮ್ಮ ಬಾಲ ಇಬ್ಬರಿಗಿಂತಲೂ ಆಟೋಟಗಳಲ್ಲಿ ಮುಂದಿದ್ದಳು. ಆಟೋಟಗಳಲ್ಲೇ ಏನು, ರಣವ್ಯೂಹಗಳಲ್ಲಿ ರಚಿಸುವುದು, ಶತ್ರುವ್ಯೂಹವನ್ನು ಭೇದಿಸುವುದರಲ್ಲಿಯೂ ತಾನು ಪ್ರವೀಣವೇ ಎನಿಸಿದ್ದು. ಇತರರಿಗೂ ಆಟಗಳ ಮೂಲಕವೇ ತರಬೇತಿ ನೀಡುತ್ತಿದ್ದಳು. ಇಷ್ಟೇ ಅಲ್ಲದೆ ಬಾಲ್ಯದಿಂದಲೇ ಛತ್ರಪತಿ ಶಿವಾಜಿ, ರಾಣಾ ಪ್ರತಾಪ್ ಸಿಂಹ, ಪೃಥ್ವಿರಾಜ ಮೊದಲಾದ ಭಾರತೀಯ ವೀರರ ಶೌರ್ಯದ ಕಥೆಗಳನ್ನು ಓದಲು ಕೇಳಲು ಮನುಗೆ ಎಲ್ಲಿಲ್ಲದ ಕುತೂಹಲ. ಜೊತೆಗೆ ಪುರಾಣ ಕಥೆಗಳಾದ ರಾಮಾಯಣ, ಮಹಾಭಾರತದಲ್ಲಿ ಬರುವ ವೀರ ಹನುಮಂತ, ಲವಕುಶ, ಭೀಮಾರ್ಜುನರೇ ಮೊದಲಾದ ಶೂರ ಸಾಹಸಿಗಳ ಕಥೆಯನ್ನು ಕೇಳುತ್ತಿದ್ದಂತೆ ಮನುಗೆ ಮೈನವಿರೇಳುವಂತಾಗುತ್ತಿತ್ತು. ತಾನು ಅವರಂತೆ ವೀರವನಿತೆ ಎನಿಸಬೇಕೆಂಬ ಮಹತ್ವಾಕಾಂಕ್ಷೆ ಮೂಡುತ್ತಿತ್ತು. ಮನದಾಸೆಯನ್ನು ಈಡೇರಿಸಿಕೊಳ್ಳುವ ಛಲ ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ದಿನೇ ದಿನೇ ಮನು ಸ್ವಾಸ್ಥ್ಯದಾಯಕ ದೇಹದ ಸ್ಫುರದ್ರೂಪಿಯಂತೆ ಕಾಣತೊಡಗಿದಳು. ಬಾಜಿರಾಯನಿಗೂ ದಿನವೂ ಒಂದೆರಡು ಬಾರಿ ಮನುವನ್ನು ತನ್ನ ಬಳಿಯೇ ಕುಳ್ಳಿರಿಸಿಕೊಂಡು ವಿನೋದವಾಗಿ ಮಾತಾಡಿದರೆ ಮನತೃಪ್ತಿ ಹಾಗೂ ಮನಃಶಾಂತಿ. 12 ವರ್ಷದ ಕನ್ಯೆ ಎನಿಸಿದ್ದ ಆಕೆಯ ರೂಪ ಲಾವಣ್ಯದ ಬಗ್ಗೆ ಆತನಿಗೆ ತುಂಬ ಹೆಮ್ಮೆ ಹಾಗೂ ಹಿರಿಮೆ. ಗಂಡು ಮಗನಾಗಿದ್ದರೆ ಮನುವನ್ನೇ ದತ್ತು ತೆಗೆದುಕೊಂಡು ಬಿಡುತ್ತಿದ್ದೆ ಎಂದು ಮೋರೋಪಂತನೊಂದಿಗೆ ಎಷ್ಟೋ ಬಾರಿ ಹೇಳಿ ಪೇಚಾಡುತ್ತಿದ್ದುದು ಉಂಟು. ಮೋರೋಪಂತನಿಗೂ ಇಂತಹ ಮಾತುಗಳನ್ನು ಕೇಳಿದಾಗ ಕ್ಷಣಿಕ ಸಂತೋಷ ಉಂಟಾದರೂ ಮರುಕ್ಷಣವೇ ಚಿಂತೆಯ ಬಲವಾದ ರೇಖೆಗಳು ಅವನ ಹಣೆಯ ಮೇಲೆ ಅಚ್ಚೊತ್ತಿದಂತೆ ಮೂಡುತ್ತಿದ್ದವು. ಕಾರಣ ಮಗಳ ಮದುವೆಯ ಬಗೆಹರಿಯದ ಚಿಂತೆ. ಆ ಕಾಲದಲ್ಲಿ ಬಾಲ್ಯ ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹ ಇತ್ತು. ಚಿಕ್ಕಂದಿನಲ್ಲಿ ಹೆಣ್ಣು ಮಕ್ಕಳ ಮದುವೆ ಆಗದಿದ್ದರೆ ಸಮಾಜ ಅಂಥವರ ಮನೆ ಮಂದಿಯನ್ನು ಜಾತಿಭ್ರಷ್ಟರನ್ನಾಗಿ ಮಾಡಿಬಿಡುತ್ತಿತ್ತು. ಆಗ ಸಮಾಜದಲ್ಲಿ ಅಂತಹ ಪರಿವಾರದವರಿಗೆ ಯಾವ ರೀತಿಯ ಮನ್ನಣೆಯೂ ದೊರೆಯುತ್ತಿರಲಿಲ್ಲ. ಅದರಲ್ಲೂ ಬ್ರಾಹ್ಮಣ ಜಾತಿ. ಎಲ್ಲಿಲ್ಲದ ಮೂಢನಂಬಿಕೆಯ ಕಾಯಿದೆ ಕಟ್ಟಳೆಗಳು. ಮೋರೋಪಂತ್ ಈ ಬಗ್ಗೆ ಮಗಳಿಗೆ ಅರಿವಾಗದಂತೆ ಮನದಲ್ಲಿಯೇ ಮಮ್ಮಲ ಮುರುಗುತ್ತಾ ಕಡು ಕಷ್ಟದಿಂದ ದಿನಗಳೆಯತೊಡಗಿದ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಬಾಲ್ಯ ಜೀವನ.
ಇನ್ನು ಹೊಸ ಹೊಸ ಮಾಹಿತಿ ಹಾಗೂ ಕಥೆಗಳಿಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.